ಗೋಕರ್ಣದ ಮಹಾಗಣಪತಿ ದೇವಾಲಯದ ಕಾರ್ತಿಕ ದೀಪೋತ್ಸವ ಸಂಕಷ್ಟಿ ದಿನದಂದು ವಿಜೃಂಭಣೆಯಿಂದ ನಡೆಯಿತು. ಮುಂಜಾನೆ ದೈವಿಕ ಕಾರ್ಯಕ್ರಮ ನೆರವೇರಿತು. ಸಂಜೆ ದೀಪಾರಾಧನೆ, ದೇವರಿಗೆ ಹೂವಿನ ಅಲಂಕಾರ, ವಿಶೇಷ ಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಿತು. ಮಂದಿರವನ್ನ ವಿದ್ಯುತ್ ದೀಪಾಲಂಕಾರ ಹಾಗೂ ಹಣತೆಯಿಂದ ದೀಪ ಬೆಳಗಿದ್ದು ಬಹು ಆಕರ್ಷಕವಾಗಿತ್ತು. ಇನ್ನು ದೀಪೋತ್ಸವದ ಪ್ರಯುಕ್ತ ಹಾಲಕ್ಕಿ ಒಕ್ಕಲಿಗರ ಗುಮಟೆ ಪಾಂಗ್ ಜಾನಪದೀಯ ಹಾಡು ಮೆರುಗು ತಂದಿತ್ತು. ಮಂದಿರದ ವ್ಯವಸ್ಥಾಪಕರು, ಸಿಬ್ಬಂದಿಗಳು, ಅಪಾರ ಸಂಖ್ಯೆಯಲ್ಲಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ರಾಜ್ಯದ ರಸ್ತೆ ಗುಂಡಿಗಳನ್ನು ನೋಡಿದ್ರೆ ಇದು ಕಾಂಗ್ರೆಸ್ ಸರ್ಕಾರದ ಬಹುದೊಡ್ಡ ಗ್ಯಾರಂಟಿಯಲ್ಲೊಂದಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ದುರಸ್ತಿಯಲ್ಲಿರುವ ಗುಂಡಿಗಳ ಬಗ್ಗೆ ವ್ಯಂಗ್ಯವಾಡಿದ್ರು. ಮಂಗಳವಾರ ಮುಂಡಗೋಡ ಪ್ರವಾಸ ಮಂದಿರದಲ್ಲಿ ಕಾರ್ಯಕರ್ತರನ್ನ ಭೇಟಿಯಾಗಿ ನಂತರ ಪತ್ರಕರ್ತರೊಂದಿಗೆ ಮಾತನಾಡುತ್ತಿದ್ದ ಅವರು, ರಸ್ತೆ ಸರಿ ಮಾಡುವುದಿಲ್ಲ, ರಸ್ತೆ ಹಾಳಾಗಿರುತ್ತದೆ ಎಂಬುದು ಅವರು ಗ್ಯಾರಂಟಿ ಭಾಗವಾಗಿದೆ. ರಾಜ್ಯದಲ್ಲಿರುವ ರಸ್ತೆಗಳು ಹಾಳಾಗಿವೆ, ಇನ್ನು ದುರಸ್ತಿ ಪಡಿಸಲು ಇವರ ಬಳಿ ಹಣವಿಲ್ಲ. ರಸ್ತೆ ಅಂತೂ ಸರಿ ಇಲ್ಲದೆ ಇರೋದು ಈ ಸರ್ಕಾರದ ಬಹಳ ದೊಡ್ಡ ಗ್ಯಾರಂಟಿಗಳಲ್ಲಿ ಒಂದು. ನಾವು ಇದನ್ನ ಸರಿ ಮಾಡೋದಿಲ್ಲ, ರಸ್ತೆ ಹಾಳಾಗ್ತಾನೆ ಇರುತ್ತೆ ಅನ್ನೋದು ಅವ್ರ ಗ್ಯಾರಂಟಿಯ ಭಾಗ ಇದೆ. ಯಾಕೆಂದ್ರೆ ಬೆಂಗಳೂರದಲ್ಲೂ ಅದನ್ನ ನೋಡಿದೀವಿ, ರಾಜ್ಯದ ಎಲ್ಲೆಡೆ ಆ ರಸ್ತೆ ತುಂಬೋದಕ್ಕೂ ಸರ್ಕಾರದಲ್ಲಿ ಹಣ ಇಲ್ಲ, ರಸ್ತೆ ಕೆಲಸ ಆಗ್ತಾ ಇಲ್ಲ ಅನ್ನುವಂತ ದುಸ್ಥಿತಿ ನಾವು ಕಾಣ್ತಾ ಇದ್ದೇವೆ. ಇತ್ತೀಚೆಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ್ಲೂ ಸಹ ಹವಾಮಾನ ಆಧಾರಿತ ಬೆಳೆ ವಿಮೆ ಕೊಡಿಸುವುದಕ್ಕೆ ಮಳೆ ಮಾಪನ ಯಂತ್ರಗಳೇ ಸರಿ ಇಲ್ಲದಿರುವ ಬಗ್ಗೆ, ರಸ್ತೆ ಹಾಳಾಗಿರುವ ಬಗ್ಗೆ, ಅತಿವೃಷ್ಟಿ ಬೆಳೆ ಪರಿಹಾರ ನೀಡದಿರುವ ಬಗ್ಗೆ ಗಮನಕ್ಕೆ ತಂದಿದ್ದೇವೆ. ಉಳಿದ ಅಂಶವನ್ನ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಮಸ್ಯೆಗೆ ಸ್ಪಂದಿಸುವ ಪ್ರಯತ್ನ ಮಾಡುತ್ತೇನೆ. ಇತ್ತೀಚೆಗೆ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಸಹ ನಾವು ಹವಾಮಾನ ಆಧಾರಿತ ಬೆಳೆ ವಿಮೆ ಕೊಡಿಸೋದಕ್ಕೆ ಮಳೆ ಮಾಪನ ಯಂತ್ರಗಳೇ ಸರಿ ಇಲ್ಲದೆ ಇರುವಂತಹ ದುಸ್ಥಿತಿಯನ್ನ ಗಮನಕ್ಕೆ ತಂದಿದ್ದೀವಿ. ರಸ್ತೆಗಳು ಹಾಳಾಗಿರೋದನ್ನ ಹೇಳಿದೀವಿ, ಅತಿವೃಷ್ಟಿಗೆ ಪರಿಹಾರ ಕೊಡದೆ ಇರೋದನ್ನೆಲ್ಲ ಗಮನಕ್ಕೆ ತಂದಿದ್ದೀವಿ. ಈಗ ಏನ್ ಹೇಳಿದಾರೋ ಇದ್ರೊಳಗೆ ಅನೇಕ ಅಂಶಗಳು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದಿದೆ. ಉಳಿದ ಅಂಶಗಳನ್ನ ನಾನು ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಸಮಸ್ಯೆಗೆ ನಾನು ಸ್ಪಂದಿಸುವಂತ ಒಂದು ಪ್ರಯತ್ನವನ್ನ, ಜನರ ಭಾವನೆಗಳಿಗೆ ಸ್ಪಂದಿಸುವಂತ ಒಂದು ಪ್ರಯತ್ನವನ್ನು ಮಾಡುತ್ತೇನೆ. ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧಿಕಾರದ ಕಚ್ಚಾಟದ ಕಾರಣದಿಂದಾಗಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿದ್ದಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರುತ್ತಿದೆ, ಅಭಿವೃದ್ಧಿಗೆ ಹಣವಿಲ್ಲ, ಜೊತೆಗೆ ಅಲ್ಪಸಂಖ್ಯಾತರ ಓಲೈಕೆ ಮಿತಿ ಮೀರುತ್ತಿದೆ. ಆದ್ರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಅಧಿಕಾರದ ಕಚ್ಚಾಟದ ಒಳಜಗಳದ ಕಾರಣದಿಂದಾಗಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದು ಹೋಗಿದೆ. ಆಡಳಿತವೇ ಇಲ್ಲ ಅನ್ನೋ ಸ್ಥಿತಿ ಹೋಗಿದೆ. ಆಡಳಿತ ಇದ್ರೆ ಯಾರತ್ರಾರು ಹೇಳಿ ಕೇಳಿ ಮಾಡಿದ್ರೆ ಏನಾದ್ರು ಸ್ಪಂದನೆ ಸಿಗುತ್ತೆ. ಆಡಳಿತವೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ನಡೆದಿದೆ. ಇದು ಈ ಸರ್ಕಾರದ ಮನೋಭಾವ ಬಂದಂತೆ ನಡೆದುಕೊಳ್ತಾ ಇರುವಂತಹ ಒಂದು ದಿಕ್ಕೆಟ್ಟ ಸರ್ಕಾರವಾಗಿ ಮಾರ್ಪಾಟಾಗಿದೆ. ಯಾವ ಗೊತ್ತು ಗುರಿ ಇಲ್ಲ, ಕೇವಲ ಅಧಿಕಾರಕ್ಕಾಗಿ ಮಾಡಬಾರದು ಇನ್ನೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಮಿತಿ ಮೀರಿದೆ, ಅಭಿವೃದ್ಧಿಗೆ ಹಣ ಇಲ್ಲ, ಈಗ ಅದರ ಜೊತೆಯಲ್ಲಿ ಅಲ್ಪಸಂಖ್ಯಾತರ ಓಲೈಕೆ ಮಿತಿ ಮೀರಿದೆ. ಜೈಲಲ್ಲಿ ದೇಶದ್ರೋಹಿ ಚಟುವಟಿಕೆ ನಡೆಸುವವರಿಗೆ, ಸಮಾಜದ್ರೋಹಿ ಚಟುವಟಿಕೆ ನಡೆಸುವವರಿಗೆ ಮೊಬೈಲ್ ಸಿಗುತ್ತಿದೆ, ಡ್ಯಾನ್ಸ್ ಮಾಡಿ ಪಾರ್ಟಿ ಮಾಡ್ತಿದ್ದಾರೆ. ಆಡಳಿತ ಇಲ್ಲ ಎಂಬುದು ಇದೊಂದು ಉದಾಹರಣೆಯಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನೀವು ಏನ್ ನಡೀತಾ ಇದೆ ಅನ್ನೋದನ್ನ ನೋಡಿ
ಕೇಳಿದ್ರೆ ಆಘಾತ ಆಗತ್ತೆ. ಜೈಲು ಅನ್ನೋದು ಐಷಾರಾಮಿ ರಿಸಾರ್ಟ್ ಆಗಿ ಪರಿವರ್ತನೆಗೊಂಡಿರೋದು ನೋಡ್ತಾ ಇದ್ದೇವೆ. ದೇಶದ್ರೋಹಿ ಚಟುವಟಿಕೆ ನಡೆಸೋರಿಗೆ, ಸಮಾಜದ್ರೋಹಿ ಚಟುವಟಿಕೆ ನಡೆಸೋರಿಗೆ ಮೊಬೈಲ್ ಸಿಗ್ತಾ ಇದೆ, ಅವರಿಗೆ ಪಾರ್ಟಿ ಮಾಡ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ. ಅದೇನ್ ಜೈಲು, ರಿಸಾರ್ಟ್ ಅಥವಾ ಇನ್ನೇನಾರು ಡ್ಯಾನ್ಸ್ ಕ್ಲಬ್ ಏನದು? ಆಡಳಿತ ಅನ್ನೋದು ಇಲ್ಲ ಅನ್ನೋದಕ್ಕೆ ಹೀಗೆ ಎಷ್ಟು ಬೇಕಾದ್ರೂ ಉದಾಹರಣೆಗಳನ್ನು ಹೇಳ್ಬಹುದು. ನಾನು ಸರ್ಕಾರದ ಈ ಧೋರಣೆಗಳನ್ನ ಖಂಡಿಸ್ತೇನೆ. ದೆಹಲಿಯಲ್ಲಿ ನಡೆದ ಬಾಂಬ್ ಸ್ಫೋಟದ ಪ್ರಕರಣ ದೇಶದ ಜನರನ್ನ ಆಘಾತಗೊಳಿಸಿದೆ. ಮಡಿದ ಎಲ್ಲರಿಗೂ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ ಎಂದರು. ದೆಹಲಿಯಲ್ಲಿ ನಡೆದಂತಹ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಇದು ದೇಶದ ಜನರನ್ನೇ ಒಂದು ಆಘಾತಗೊಳಿಸಿದೆ. ನಾನು ಅಲ್ಲಿ ಮಡಿದಂತವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ಬಿಜೆಪಿ ಮಂಡಳದ ಅಧ್ಯಕ್ಷ ಮಂಜುನಾಥ್ ಪಾಟೀಲ್, ಮುಖಂಡರಾದ ಅಶೋಕ್ ಚಲವಾದಿ, ಮಂಜುನಾಥ್ ಹರ್ಮಲ್ಕರ್, ತುಕಾರಾಮ್ ಇಂಗಳೆ, ಭರತ್ ಹದಳಗಿ ಸೇರಿದಂತೆ ಇತರರಿದ್ದರು. ಯಲ್ಲಾಪುರ ಅತ್ಯಂತ ಪ್ರಾಮುಖ್ಯತೆ ಹೊಂದಿದ ರಾಜರ ಆಳ್ವಿಕೆಯ ಪ್ರದೇಶವಾಗಿತ್ತು ಎಂಬುದಕ್ಕೆ ಸಾಕಷ್ಟು ಪುರಾವೆಗಳು ಸಿಗುತ್ತಿದ್ದು, ಸರ್ಕಾರ ಪ್ರಾಚ್ಯವಸ್ತು ಇಲಾಖೆಯ ಮೂಲಕ ಅಧ್ಯಯನಕ್ಕೆ ಹೆಚ್ಚಿನ ಅವಕಾಶ ಕಲ್ಪಿಸಿದ್ರೆ ಪ್ರಪಂಚದ ಕಣ್ಣಿಗೆ ಸತ್ಯ ತಿಳಿಸಬಹುದಾಗಿದೆ ಎಂದು ಮೋಡಿ ಲಿಪಿ ತಜ್ಞ, ಇತಿಹಾಸ ಸಂಶೋಧಕ, ಮುಧೋಳ್ ಮೂಲದ ಡಾಕ್ಟರ್ ಸಂಗಮೇಶ್ ಕಲ್ಯಾಣಿ ಹೇಳಿದರು. ಮಂಗಳವಾರ ಯಲ್ಲಾಪುರ ತಾಲೂಕಿನ ಕಣ್ಣಿಗೇರಿ ಪಂಚಾಯತ್ ವ್ಯಾಪ್ತಿಯ ಕನ್ನಡಗಲ್ ಗ್ರಾಮದ ಚಿಕ್ಕ ಮಾವಳ್ಳಿ ಮಜರೆಯ ಅರಣ್ಯ ಪ್ರದೇಶದಲ್ಲಿ ರಾಜರ ಕಾಲದ ವೀರಗಲ್ಲು ಮತ್ತು ಇತರೆ ಕುರುಹುಗಳ ಕುರಿತು ನಡೆಸಿದ ಅಧ್ಯಯನದ ವಿವರ ನೀಡಿದ್ರು. ಅವರು ಕೆಲ ತಿಂಗಳ ಹಿಂದೆ ಇದೇ ವ್ಯಾಪ್ತಿಯ ನಿವಾಸಿಯೋರ್ವರು ನೀಡಿದ ಮಾಹಿತಿ ಆಧರಿಸಿ ಪುರಾತನ ಕೆತ್ತನೆಯ ಕಲ್ಲುಗಳ ಮೇಲಿನ ಚಿತ್ರ ಮತ್ತು ಬರಹದ ಅಧ್ಯಯನ ನಡೆಸುತ್ತಾ ಬಂದಿದ್ದು, ಇಂತಹ ಅಪರೂಪದ ವಿಷಯಗಳನ್ನ ಜಗತ್ತಿನ ಮುಂದಿಟ್ಟು ಇನ್ನಷ್ಟು ಇತಿಹಾಸಕಾರರು, ತಜ್ಞರು, ಸಂಶೋಧಕರು ಇತ್ತ ಬಂದ್ರೆ ಜಗತ್ತಿಗೆ ಮತ್ತಷ್ಟು ವಿವರ ಬಯಲಾಗಲಿದೆ. ಇದುವರೆಗಿನ ಅಧ್ಯಯನದ ಪ್ರಕಾರ ಕಲ್ಲಿನ ಕೆತ್ತನೆಯಲ್ಲಿರುವಂತೆ ಇದು 5ನೇ ವಿಕ್ರಮಾದಿತ್ಯನ ಸಮಯದಲ್ಲಿನ ಯುದ್ಧಗದ್ದೆಯ ಚಿತ್ರಣವನ್ನ ಬಿಡಿಸಿಟ್ಟ ರೀತಿಯಲ್ಲಿದೆ. ಭುವನ ಮಲ್ಲ ಎಂಬ ಬಿರುದು ನೀಡಿರುವ ಉಲ್ಲೇಖವಿದೆ. ಹಿಂದೆ ಯಲ್ಲಾಪುರ ಸೀಮೆಗೆ ಯಶಸ್ವಿಪುರ ಎಂಬ ಹೆಸರಿದ್ದು ಅನೇಕ ರಾಜರುಗಳು ಆಳಿದ ಕುರುಹುಗಳಿವೆ. ಇದೇ ಪರಿಸರದ ಸಮೀಪದಲ್ಲಿ ಭುವನೇಶ್ವರಿ ದೇವಾಲಯದ ಕುರುಹುಗಳಿದ್ದು ಕಲ್ಯಾಣಿ ಕೊಳವು ಸಮೀಪದಲ್ಲಿರುವುದು ಕಾಣಬಹುದಾಗಿದೆ. ಮತ್ತೆ ಮುಂದೆ ಸಾಗಿದ್ರೆ ಮತ್ತಷ್ಟು ಇತಿಹಾಸ ಸಾರುವ ಕಲ್ಲುಗಳು ಕಾಣುವುದಲ್ಲದೆ ದೊಡ್ಡ ಗಾತ್ರದ ಬಸವಣ್ಣನ ವಿಗ್ರಹ ಅರ್ಧ ಭಾಗ ಮಣ್ಣಿನ ಅಡಿ ಸಿಲುಕಿ ಇನ್ನರ್ಧ ಮೇಲ್ಭಾಗದಲ್ಲಿ ಗೋಚರಿಸುತ್ತದೆ ಎಂದು ಸಂಶೋಧಕ ಡಾಕ್ಟರ್ ಸಂಗಮೇಶ್ ಕಲ್ಯಾಣಿ ಹೇಳಿದ್ರು. ಸರ್, ನಾನು ಡಾಕ್ಟರ್ ಸಂಗಮೇಶ್ ಕಲ್ಯಾಣಿ ಅಂತ ಮುಧೋಳದ ರನ್ನನ ನಾಡಿನಿಂದ ಬಂದಿದ್ದೇನೆ. ನಾನು ಸುಮಾರು ಬಾರಿ 4 ಬಾರಿ ಅಧ್ಯಯನಕ್ಕಾಗಿ ಈ ಕಡೆ ಬಂದಿದ್ದೆ. ಕಾರಣ ಇಲ್ಲಿ ಅನೇಕ ಶೈವ ಶಾಸನಗಳು ಸಿಗುವುದರಿಂದ ಈ ಪ್ರದೇಶದಲ್ಲಿರುವಂತ ಅಧ್ಯಯನ ಕಡಿಮೆಯಾಗಿದೆ, ಅದು ಕೊರತೆ ಆಗಿದೆ. ಅದು ಕೊರತೆ ತುಂಬುವ ಸಲುವಾಗಿ ನಾನು ಬಂದೆ. ಇಲ್ಲಿರುವಂತಹ ಕೆಲವು ಈ ಇತಿಹಾಸದ ಮುಖಗಳನ್ನು ನೋಡಿದಾಗ 5ನೇ ವಿಕ್ರಮಾದಿತ್ಯನ ಶಾಸನವನ್ನ ನೋಡ್ಬೇಕಾಯ್ತು. ಈಗ ತ್ರಿಭುವನಮಲ್ಲ ಅನ್ನುವಂಥದ್ದು ಅಲ್ಲಿ ಹೆಸರಿದೆ, ಅಲ್ಲೊಂದು ವೀರಗಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಶಾಸನಗಳು ತುಂಡಾಗಿ ಬಿದ್ದಿವೆ. ಅವುಗಳನ್ನ ಸಂರಕ್ಷಣೆ ಮಾಡುವುದು ಸರ್ಕಾರದ ಮೂಲ ಉದ್ದೇಶ ಅಂತ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ಇದು ಅರಣ್ಯ ಪ್ರದೇಶದಲ್ಲಿ ಅನಾಥವಾಗಿ ಬಿದ್ದಿರುವುದರಿಂದ ಸರ್ಕಾರ ಈ ಕಡೆ ಎಚ್ಚೆತ್ತು ಕೆಲಸ ಮಾಡಬೇಕಾಗಿದೆ. ಹೋಗುವ ಇತಿಹಾಸವನ್ನ ಅದು ಹಾಳಾಗುವ ಪೂರ್ವದಲ್ಲೇ ರಕ್ಷಣೆ ಮಾಡಿದರೆ ಕನ್ನಡ ನಾಡಿಗೆ ನಾವು ಒಂದು ವಿಶೇಷ ಕೊಡುಗೆಯನ್ನು ಕೊಟ್ಟಂತಾಗುತ್ತೆ. ಯಲ್ಲಾಪುರದವರು ಇದಕ್ಕೆ ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಈಗಿನ ಸಂತತಿಯವರಿಗೆ ಮುಂದಿನ ಸಂತತಿಯವರಿಗೂ ವರ್ಗಾವಣೆ ಹೊಡೆಯಬೇಕು. ಇದೇ ವೇಳೆ ಈ ಪರಿಸರದಲ್ಲಿನ ಇತಿಹಾಸವನ್ನ ಎಲ್ಲೆಡೆ ಪಸರಿಸಿ ಅಧ್ಯಯನಕಾರರನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಕರ್ಷಿಸುವ ಕಾರ್ಯಕ್ಕೆ ಆಸಕ್ತಿಯುಳ್ಳ ಸ್ಥಳೀಯ ಹಿರಿಯರು ಮತ್ತು ಯುವಕರು ಮುಂದಾಗಿದ್ದಾರೆ. ಬಿಕ್ಕು ಗುಡಿಗಾರ ಕಲಾಕೇಂದ್ರದ ಪ್ರಮುಖ ಸಂತೋಷ್ ಗುಡಿಗಾರ, ಗುರುಪಾದಯ್ಯ ನಂದೊಳ್ಳಿ ಮಠ, ಶೇಷಗಿರಿ ಹೆಗಡೆ, ಎಂಎಸ್ ಹೆಗಡೆ, ದೀಪಕ್ ಕಣ್ಣಿಗೇರಿ, ಸಿದ್ದು ನಂದೊಳ್ಳಿ ಮಠ, ದೀಪಕ್ ಮರಾಠಿ, ಗಣಪತಿ ಮರಾಠಿ ಮತ್ತಿತರ ಪ್ರಮುಖರು ಉಪಸ್ಥಿತರಿದ್ದರು. ಗೋಕರ್ಣ ಕೋಟಿತೀರ್ಥ ಕಟ್ಟೆಯಲ್ಲಿರುವ ಪಟ್ಟೆ ವಿನಾಯಕ ಮಂದಿರದ ಕಾರ್ತಿಕ ದೀಪೋತ್ಸವ ವಿಜೃಂಭಣೆಯಿಂದ ನಡೆಯಿತು. ವಿವಿಧ ದೈವಿಕ ಕಾರ್ಯಗಳು ಜರುಗಿತು. ಸಂಜೆ ಶ್ರೀ ದೇವರ ಉತ್ಸವ ನಾಗಬೀದಿ ಮಾರ್ಗವಾಗಿ ಮಹಾಬಲೇಶ್ವರ ಮಂದಿರಕ್ಕೆ ತೆರಳಿ ಅಲ್ಲಿಂದ ರಥಬೀದಿ ಮಾರ್ಗವಾಗಿ ದೇವಾಲಯಕ್ಕೆ ಮರಳಿತು. ನಂತರ ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಿತು. ಅರ್ಚಕ ವೇದಮೂರ್ತಿ ಗೋಪಾಲ ಶಾಸ್ತ್ರಿ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. 7 ಎಕರೆಗೂ ಹೆಚ್ಚು ವಿಸ್ತೀರ್ಣದ ಕೋಟಿತೀರ್ಥದ ಸುತ್ತ ಹಣತೆ ದೀಪ ಬೆಳಗಿದ್ದು ಬಹು ಆಕರ್ಷಕವಾಗಿತ್ತು. ಕೋಟಿತೀರ್ಥ ಮಾರ್ಗ ಸಂಪೂರ್ಣ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಉತ್ಸವ ಬರುವ ಮಾರ್ಗದಲ್ಲಿ ನಿವಾಸ
ನಿವಾಸಿಗಳು ಮಾವಿನ ತೋರಣ, ರಂಗೋಲಿಯಿಂದ ಶೃಂಗರಿಸಿ ದೇವರಿಗೆ ಆರತಿ ನೀಡಿ ವಂದಿಸಿದ್ರು. ರಾತ್ರಿ ಕಿರು ಮಂಜೇಶ್ವರದ ಧಾರೇಶ್ವರ ಯಕ್ಷ ಬಳಗ ಚಾರಿಟೇಬಲ್ ಟ್ರಸ್ಟ್ ಸಂಯೋಜನೆಯಲ್ಲಿ ಖ್ಯಾತ ಕಲಾವಿದರಿಂದ ಹಿರಣ್ಯಾಕ್ಷ ವಧೆ, ಭಕ್ತ ಪ್ರಹ್ಲಾದ ಯಕ್ಷಗಾನ ಪ್ರದರ್ಶನ ಜನರ ಮನರಂಜಿಸಿತು. ಈ ಯಕ್ಷಗಾನವನ್ನ ರಾಜಗೋಪಾಲ್ ಅಡಿ ಗುರೂಜಿ ಪ್ರಾಯೋಜಕತ್ವ ವಹಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ನೀವು ಹೇಳಿದ್ದಲ್ವ ಗುರುಗಳೇ, ಗುರುವಿನ ಗುಲಾಮನ ಆಗೋ ತನಕ ತೊರೆಯದನ್ನ ಮುದುಕಿ ಮುಕ್ಕುತ್ತಿ ಮುಕ್ತಿ ಮುಕ್ತಿ ಒಂದಲ್ಲಿ ನಿನ್ನ ಮುಖದಲ್ಲಿ ಏನಾಗ್ತದೆ ಗೊತ್ತಿಲ್ಲ ಮಾರಾಯ. ಆ ಮುಖದೊಂದು ಕಾಣ್ತದೆ ಅಷ್ಟೇ. ನೀವೇ ಹೇಳ್ಕೊಂಡಿದ್ದು ನೆನಪು ಗುರುಗಳೇ. ನಾನು ಹೇಳಿದ್ದ ಯಾವ ಪುಣ್ಯಾತ್ಮ ಹೇಳಿರಬೇಕು ವಿಷಯದನ್ನ ನೀವೇ ಹೇಳ್ಕೊಂಡು ಕುಂದಮ್ನೆ ಅಧಿಕ ಪ್ರಸಂಗಿ ಗುರುಗಳೇ. ಬಂದಿದ್ರು ಮ್ಯಾಲ ಹೋಗುದಿಲ್ವಾ? ಎಲ್ಲಿ ಮ್ಯಾಲೆ ಇದು ಹೋಗಿ ನೀನೊಬ್ಬ ಬಾಕಿ ಇದೆಯಾ? ನಾನು ಹೋಗ್ಬಾರ್ದು ಅಂತ ನನ್ಗೆ ಗೊತ್ತಿರ್ಬೋದು. ನೀ ಸಂಜೆ ಹೋಗೋ ಲಕ್ಷಣ ಕಾಣ್ತಾ ಇಲ್ಲ. ಗುರುಗಳೇ ನೆನಪು ಹೋಯ್ತು. ನಮಸ್ಕಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹಿಷಾಸುರ. ಎಲ್ಲೋ ಹರಿಕಾಟ ನೋಡಿದ್ದೇವೆ ಅಲ್ಲ. ಘೋಷಣೆ ಮಹಿಷಾಸುರ ಪರಿಣಾಮ ಆಯ್ತಾ ಘೋಷಣೆ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹಿಷಾಸುರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಖ್ಯಾತಿ ಹೊಂದಿರುವ ಅಂಕೋಲ ನಾಮಧಾರಿ ಸಮಾಜ ದಹಿಂಕಾಲ ಉತ್ಸವವು ನವೆಂಬರ್ 14ರಂದು ಶುಕ್ರವಾರ ಸಾಯಂಕಾಲ ನಡೆಯಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ನಾಮಧಾರಿ ಸಮಾಜ ದಹಿಂಕಾಲ ಉತ್ಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಕರುಣಾಕರ್ ಎಂ ನಾಯ್ಕ್ ಹೇಳಿದರು. ಅಂಕೋಲ ಪಟ್ಟಣದ ನಾಮಧಾರಿ ಸಮಾಜದ ಸಭಾಭವನದಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಮಧಾರಿ ಸಮಾಜ ದಹಿಂಕಾಲ ಉತ್ಸವ ತನ್ನದೇ ಆದ ವಿಶಿಷ್ಟತೆಗಳೊಂದಿಗೆ ಪರಂಪರಾಗತವಾಗಿ ಸಾಗಿ ಬಂದಿದೆ. ಭೂಮ್ತಾಯಿ ಎಂದೇ ಖ್ಯಾತಳಾಗಿರುವ ಶ್ರೀ ಶಾಂತದುರ್ಗಾ ಹಾಗೂ ದೊಡ್ಡ ದೇವರೆಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ವೆಂಕಟರಮಣ ದೇವರು ದಹಿಂಕಾಲ ಉತ್ಸವದಲ್ಲಿ ಪಾಲ್ಗೊಳ್ಳಲಿದ್ದು, ಭವ್ಯವಾದ ಮೆರವಣಿಗೆ ನಡೆಯಲಿದೆ. ಉತ್ಸವದ ಅಂಗವಾಗಿ ವಿಶೇಷ ಆಕರ್ಷಣೆ ಸ್ತಬ್ಧ ಚಿತ್ರಗಳು, ರೂಪಕಗಳು ಮೆರವಣಿಗೆಯಲ್ಲಿ ಪ್ರದರ್ಶನಗೊಳ್ಳಲಿದ್ದು, ರಾತ್ರಿ ಪಟ್ಟಣದ ಆಡುಕಟ್ಟೆಯಲ್ಲಿ ನುರಿತ ಕಲಾವಿದರಿಂದ ಶ್ರೀ ಕೃಷ್ಣ ಪಾರಿಜಾತ ಎಂಬ ಯಕ್ಷಗಾನವನ್ನ ಆಡಿ ತೋರಿಸಲಿದ್ದಾರೆ ಎಂದು ಹೇಳಿದರು. ಕೀರ್ತನದಲ್ಲಿ 2 ರಥೋತ್ಸವದಲ್ಲಿ ವಿಜೃಂಭಣೆಯಿಂದ ನಡೀತದೆ. ಈ ಉತ್ಸವದ ಅಂಗವಾಗಿ ರಾತ್ರಿ 10 ಗಂಟೆಗೆ ಅಥವಾ 10-10:30 ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, 10:30 ಗಂಟೆಗೆ ಕಲಾವಿದರ ಸವಾಲಾಗ್ತದೆ. 11-11ವರೆಗೆ ಯಕ್ಷಗಾನ ಕಾರ್ಯಕ್ರಮ ಇರ್ತದೆ. ಬೆಳಗ್ಗೆ ಓಕಳಿ ಹಾಗೂ ಮೊಸರುಗಳಿಗೆ ಸಿಗ್ತಾ ಇರ್ತದೆ. ವರ್ಷ ಪ್ರತಿಯಂತೆ ಈ ವರ್ಷ ಕೂಡ ವಿಜೃಂಭಣೆಯಿಂದ ಆಚರಿಸಬೇಕು ಅಂತೇಳಿ ನಮ್ಮ ಎಲ್ಲ ಕಮಿಟಿ ಸದಸ್ಯರು ಕೂಡಿಕೊಂಡು ಲಾಸ್ಟ್ 1 ತಿಂಗಳಿಂದ ಈಗ ಇದಕ್ಕಾಗಿ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಪ್ರತಿ ವರ್ಷದ ಆಕರ್ಷಣೆ ಅಂತ ಈ ವರ್ಷ ಕೂಡ ತಿರುಪತಿ ವೆಂಕಟರಮಣ ದೇವರ ಚಿತ್ರ, ಬ್ರಹ್ಮಶ್ರೀ ನಾರಾಯಣ ಚಿತ್ರ, ಚಂಡೇವಾದ್ಯ, ಬಂಗಾರಪ್ಪನವರ ರೂಪಕ, ಡೊಳ್ಳು ಕುಣಿತ, ವೀರಗಾಸೆ, ವರಾಹ ರೂಪಕ, ವಾಸುಕಿ ಗರುಡಾವತಾರ, ಕೂರ್ಮಾವತಾರ, ಕೇರಳದ ತೈಯ ನೃತ್ಯ, ಕಾಳಿಂಗ ಮರ್ದನ ವಿಷ್ಣು ಅವತಾರ ಹಾಗೂ ಶ್ರೀ ಸುಬ್ರಹ್ಮಣ್ಯರವರ ರೂಪಕ ಇನ್ನು ಅನೇಕ ಸಂದೇಶಗಳು ಇರಲಿವೆ. ತಾಲೂಕಾ ನಾಮಧಾರಿ ಆರ್ಯ ಈಡಿಗ ಅಭಿವೃದ್ಧಿ ಒಕ್ಕೂಟದ ಅಧ್ಯಕ್ಷ ನಾಗೇಶ್ ವಿನಾಯ್ಕ್ ಮಾತನಾಡಿ, ನಾಮಧಾರಿ ಸಮಾಜ ದಹಿಂಕಾಲ ಉತ್ಸವವು ಭವ್ಯವಾದ ಹಿನ್ನೆಲೆ ಹೊಂದಿದ್ದು, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ತನ್ನದಾಗಿಸಿಕೊಂಡಿದೆ. ನಡೆಯಲಿರುವ ಮೆರವಣಿಗೆಯಲ್ಲಿ ತಿರುಪತಿ ವೆಂಕಟರಮಣ ದೇವರ ಸ್ತಬ್ಧ ಚಿತ್ರ, ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ, ಚಂಡೇವಾದ್ಯ, ಡೊಳ್ಳು ಕುಣಿತ, ವೀರಗಾಸೆ, ವರಾಹ ರೂಪಕ, ವಾಸುಕಿ ಗರುಡಾವತಾರ, ಎಸ್ ಬಂಗಾರಪ್ಪನವರ ಸ್ತಬ್ಧ ಚಿತ್ರ, ಕೂರ್ಮಾವತಾರ, ಕೇರಳದ ತಯ್ಯಂ ನೃತ್ಯ, ಮುಂಡಗೋಡಿನ ಟಿಬೆಟಿಯನ್ ನೃತ್ಯ, ವಿಘ್ನ ವಿನಾಶಕ ಗಣಪತಿಯ ಅವತಾರ ರೂಪಕ, ಕಾಳಿಂಗ ಮರ್ದನ
ವಿಷ್ಣು ಅವತಾರ, ಚಂದ್ರಕಾಂತ್ ನಾಯ್ಕ್ ಅವರಿಂದ ರೂಪಕಗಳು ಹಾಗೂ 10 ಬಗೆಯ ವೇಷಭೂಷಣಗಳು ಮನರಂಜನೆ ನೀಡಲಿವೆ ಎಂದು ತಿಳಿಸಿದ್ರು. ಶಾಂತಾವರಣದಲ್ಲಿ ಅಭಿಷೇಕದಿಂದ ಪ್ರಾರಂಭ ಆಗ್ತಿದೆ ನಮ್ಮ ದೈತ್ಯೋತ್ಸವ. ಅದರ ನಂತರದಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ NM ನಾಯ್ಕರು ಹಾಗೂ ಅಶೋಕ್ ತಿಮ್ಮಣ್ಣ ನಾಯ್ಕರು ಅಂತಂದು ಅಭಿಷೇಕ ಮಾಡೋದ್ರಿಂದ ನಮ್ಮ ದೈತ್ಯೋತ್ಸವ ಪ್ರಾರಂಭ ಆಗುತ್ತೆ. ಈ ದೈತ್ಯೋತ್ಸವ ಅನಾದಿ ಕಾಲದಿಂದ ನಡ್ಕೊಂಡು ಬಂದಂಥದ್ದು. ಇದರ ಹಿನ್ನೆಲೆ ಅಂತ ಹೇಳಿದ್ರೆ ಅವಾಗ ಬಹಳಷ್ಟು ಮಹಾನೀಯರು, ಈಗ ನಮ್ಮ ಉದಯ ರಾಮಚಂದ್ರ ನಾಯ್ಕರು ತಂದೆಯವರು ರಾಮಚಂದ್ರ ನಾಯ್ಕರು ಅವರು ಪರಿಶ್ರಮ, ಆಮೇಲೆ ನಮ್ಮದು ವಾಸುದೇವ ಕಲ್ಮನಿ ಅವರು, ಆಮೇಲೆ ಮೆಷಿನ್ ಬೇರಪ್ಪ ಅಂದ್ಕೊಂಡು ಅವ್ರು ಬಂದ ಅವರು, ಹಾಗೆ ಮುಕ್ಕುಡ್ ಮಾಸ್ತರ್ ಇರ್ಬೋದು, ಮಾದೇವ್ ಮಾಸ್ತರ್ ಇರ್ಬೋದು, ಹಾಗೂ ಯಕ್ಷಗಾನ ಪಟ್ಟು ಅಂತ ಗಿರಿಯ ಟೇಲರ್ ಅಂತ ಇರ್ಬೋದು. ಅವರೆಲ್ಲ ಪರಿಶ್ರಮ ಆವಾಗ ಪೈಸೆ ಕೂಡಿಸೆ ಒಂದು ದೈತ್ಯೋತ್ಸವ ಮಾಡುತ್ತದೆ. ಆ ಸಂದರ್ಭದಲ್ಲಿ ಅಂಕೋಲ ತಾಲೂಕಿನಲ್ಲಿ ಫಸ್ಟ್ ಆಡುಕಟ್ಟೆಯಲ್ಲಿ ಗೆಜ್ಜೆ ಕಟ್ಟಿದ ನಂತರ ಇಡೀ ತಾಲೂಕಲ್ಲಿ ಯಕ್ಷಗಾನ ಆಗುವಂಥದ್ದು. ಆ ಸಂಪ್ರದಾಯ ಆವಾಗಿತ್ತು, ಆದರೆ ಈಗ ಸಂಪ್ರದಾಯ ಹೊಂದಿದೆ. ಅದೇ ಥರ ಯಕ್ಷಗಾನಕ್ಕೆ ಪ್ರತಿಯೊಂದು ಗ್ರಾಮೀಣ ಭಾಗದ ಪಟುಗಳು, ಯಕ್ಷಗಾನ ಪಟುಗಳು ಬಂದು ಯಕ್ಷಗಾನ ಕೊಡುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಗೌರವಾಧ್ಯಕ್ಷ ಬಾಲಕೃಷ್ಣ ಎನ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ವಿ ನಾಯ್ಕ್, ಉಮೇಶ್ ಜಿ ನಾಯ್ಕ್ ಗುಡಿಗಾರಗಲ್ಲಿ, ಏಕನಾಥ್ ಎಸ್ ನಾಯ್ಕ್ ಹೊನ್ನೆಕೇರಿ, ಉದಯ್ ಆರ್ ನಾಯ್ಕ್ ಹೊನ್ನೆಕೇರಿ, ರಮೇಶ್ ನಾಯ್ಕ್ ತೆಂಕಣಕೇರಿ, ಮಂಜುನಾಥ್ ಡಿ ನಾಯ್ಕ್ ಬೇಳ, ಚಂದ್ರಶೇಖರ್ ನಾಯ್ಕ್ ಮಂಜಗುಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಾಸುದೇವ್ ಗುನುಗ, ಅಂಕೋಲಾ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರ್ ರೋಡ್ನಲ್ಲಿದ್ದೇವೆ. ಕುಟಿನೂರ್ ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮ್ಗೆ ಸ್ವಾಗತ್ ಜುವೆಲರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ. ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ, ಉಡುಗೊರೆ ನೀಡಲು, ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್, ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.